ಒಂದ್ ಕೆಲಸ ಮಾಡಿ ಸರ್ 70,000 ಕೊಡ್ರಿ ಸಾಕು. 70,000ಕ್ಕೆ 70,000 ಕೊಡ್ತೀನಿ. ಇದೇ ಫೈನಲ್ ಪ್ರೈಸ್? 100%. ಸರ್ ಪೆಟ್ರೋಲ್ ವೇರಿಯಂಟ್, ಅದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್, ಮ್ಯಾಕ್ವಿಲ್ ಜೊತೆಗಿದೆ, ತುಂಬಾ ಗ್ಲಾಸ್ ಕಂಡೀಷನ್ ಇದೆ ಗಾಡಿ. ಇದು ಅಷ್ಟೇ ನಿಮಗೆ ಒಂದು 1,10,000 ಕೊಟ್ಬಿಡೋಣ ಹೋಗಿ ಸರ್. ಡೀಸೆಲ್ ವೇರಿಯಂಟ್ 1 ಲಕ್ಷ ಮಾಡಿ ಸರ್, ಕೊಟ್ಬಿಡೋಣ ಬಿಡಿ ಸರ್ ಅಷ್ಟೇ. ಪ್ರೈಸಿಂಗ್ ಹೇಳ್ತಿದ್ರ ಸರ್? ಸರ್ ಪ್ರೈಸಿಂಗ್ ಮುಂಚೆ ನೀವು ಕ್ವಾಲಿಟಿ ತಿಳ್ಕೊಂಡ್ಬಿಡಿ. 2006 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇರೋದ್ ಗಾಡಿ 1,20,000 ರೂಪಾಯಿ ಕೊಡ್ತೀನಿ ಹೋಗಿ. ಇದು ನಿಮಗೆ 1,25,000 ಇದನ್ನು ಕೊಡ್ತೀನಿ ನೋಡಿ. 1,20,000ಕ್ಕೆ ವರ್ಣ ಸಿಗ್ತಿರೋದು 2008 ಮಾಡಲು ಓನರ್ ಸರ್ 1,60,000 ರೂಪಾಯಿ ಸರ್. 1,50,000 ಸರ್ 1,50,000 ಆಗಲ್ಲ, 55 ಅಂತ ಖಂಡಿತ ಕೊಡೋಣ. ಬಡವ್ರು ಖುಷಿ ಆಗ್ಬೇಕು, ಹೇಳ್ತೀನಲ್ಲ, ಬಡವರಿಗೆ ಬಂಗಾರ ಆಗಿರ್ಬೇಕು, ಆ ರೇಟ್ ಕೊಡ್ತೀನಿ. ಪ್ರೈಸಿಂಗ್ ಸರ್? ಸರ್ 1,25,000 ಕೊಡಿ ಸರ್. ಮಾಡಲ್ ಫ್ರೆಶ್ ಆಗಿ 1 ವಾರ ಆಗಿದೆ. FC ಇನ್ಸೂರೆನ್ಸ್, ಫ್ರೆಶ್ ಇನ್ಸೂರೆನ್ಸ್ ಜೊತೆಗೆ ನಿಮಗೆ ಬರೀ 1,65,000 ರೂಪಾಯಿಗೆ 2009 ಮಾಡಲ್ ಗಾಡಿ ಕೊಡ್ತೀನಿ. 1,65,000? 65,000 ಕೊಡ್ತೀನಿ. 2,95,000 ಕೊಡ್ತೀನಿ ಸರ್. 2,95,000ಕ್ಕೆ ಖಂಡಿತ ಕೊಡ್ತೀನಿ. ಎಲ್ಲೂ ಡೆಂಟು ಖರ್ಚು ಬರೋದಿಲ್ಲ. ಅಂಡ್ ಎರ್ಟಿಗಾ ತುಂಬಾ ಜನ ಕೇಳ್ತಾರೆ ಸರ್, ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಬಟನ್ ಸ್ಟಾರ್ಟ್ ಅದೊಂದು ಮಿಸ್ ಮಾಡ್ಕೊಂಡಿದ್ದೀರಾ. ಬಟನ್ ಸ್ಟಾರ್ಟ್ ವೆಹಿಕಲ್ ನಿಮಗೆ ಅಲ್ಲ, ಈ ಗಾಡಿಯಲ್ಲಿ ಸುತ್ತಾಡಿದ್ರೆ ನನಗೆ ಗಾಳಿ ಆಗ್ಬೇಕು, ನಿನಗೆ ಗಾಳಿ ಆಗ್ಬೇಕು ಅನ್ಕೊಂಡ್ಬಿಡ್ಬೇಕು. ಶರಣ್ರಿ, ಎಲ್ಲರೂ ಹೆಂಗಿದ್ದಾರೆ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಭಾರತ್ ಕಾರ್ಸ್ ಗೆ ಬಂದಿದ್ದೀನಿ. ಭಾರತ್ ಕಾರ್ಸ್ ಅಲ್ಲಿ ನೋಡಬಹುದು, ತುಂಬಾ ಒಂದ್ 6 months ಇಂದ ಫೇಮಸ್ ಆಗಿದ್ದಾರೆ ಇವರು. ಅಂಡ್ ತುಂಬಾ ಎನ್ಕ್ವೈರೀಸ್ ಬರುತ್ತೆ ಭಾರತ್ ಕಾರ್ಸ್ ಇಂದ. ಅಂಡ್ ವಿಡಿಯೋ ಹಾಕಿದ್ರೆ ಎಷ್ಟು ಗಾಡಿ ಸೇಲ್ ಆಗುತ್ತೆ ಸರ್? ಫಸ್ಟ್ ಆಫ್ ಆಲ್ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ ಸರ್? ಈ ಸರ್ತಿ ಹೇಳಿದ್ರಿ ಸರ್ ಹಬ್ಬ ಮಾಡ್ಬಿಡೋಣ ಅಂತ. ಹಬ್ಬ ಅಲ್ಲ, ಹಬ್ಬ ಜೊತೆಗೆ ಜಾತ್ರೆನೂ ಮಾಡ್ಬಿಡೋಣ ಬನ್ನಿ. ಜಾತ್ರೆನೆ ಖಂಡಿತ. ಡೆಲ್ಲಿಗೆ ಏನಕ್ಕೆ ಹೋಗ್ತೀರಾ? ಭಾರತ್ ಕಾರ್ಸಿಗೆ ಬನ್ನಿ ಅಂತ ಹೇಳ್ತಿದ್ದೀರಾ ಸರ್. ನಮ್ ಭಾರತ ಕಮ್ಮಿನಾ? ಭಾರತದಲ್ಲಿ ಬೆಂಗಳೂರು ಕಮ್ಮಿನಾ ಸರ್ ಡೆಲ್ಲಿಗೆ ಹೋಗಕ್ಕೆ? ಬೆಂಗಳೂರಲ್ಲಿ ಭಾರತ್ ಕಾರ್ಸ್ ಕಮ್ಮಿ. ಇನ್ನೊಂದ್ ಸ್ವಲ್ಪ ದಿವಸ ದಿಲ್ಲಿಯವರಿಗೆ ಬೆಂಗಳೂರು ಕಳಿಸ್ಕೊಂಡ್ಬಿಡೋಣ ಅಂತೆ. ಆತರನಾ? ಖಂಡಿತ. ಓಕೆ, ಎಷ್ಟರಿಂದ ಪ್ರೈಸಿಂಗ್ ಹೋಗೋದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ 70,000 ಕೊಡ್ತೀನಿ. 70,000 ಕೊಡ್ತೀನಿ ಸರ್. ಎಷ್ಟು ಗಾಡಿಗಳಿದೆ? ಸುಮಾರು ಒಂದು ಇವಾಗ 40 ವೆಹಿಕಲ್ಸ್ ಇದೆ ಸರ್. ಓಕೆ, 40 ವೆಹಿಕಲ್ಸ್ ಇದೆ. ಅಂಡ್ ಲೋನ್ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಎಲ್ಲಾ ಕಡೆ ಮಾಡ್ಕೊಡ್ತೀನಿ. ಒಂದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಅಥವಾ ಸ್ವಂತ ಮನೆ ಆಗಿರ್ಬೇಕು, ಇಲ್ಲ ಸ್ಯಾಲರಿಡ್ ಆಗಿರ್ಬೇಕು, ಇಲ್ಲ IT ರಿಟರ್ನ್. ಇದು 4ರಲ್ಲಿ ಒಂದು ತಗೊಂಬನ್ನಿ, ಗಾಡಿ ಖಂಡಿತ 1 ಲಕ್ಷ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಸೂಪರ್ ಸರ್. ಹಾಗೆ ಅಡ್ರೆಸ್ ಹೋಗೋದಾದ್ರೆ ಮೇನ್ ರೋಡ್ ಅಲ್ಲೇ ಬರುತ್ತೆ, ಗೊತ್ತು ಸರ್? ಮೇನ್ ಅಡ್ರೆಸ್ ಎಕ್ಸಾಕ್ಟ್ ಬರುತ್ತೆ ಎಲ್ಲಿ ಸರ್? ಅಡ್ರೆಸ್ ಬೇಕಾಗಿಲ್ಲ ಅನ್ಕೊಂಡಿದೀನಿ, ಯಾಕಂದ್ರೆ ಸುಮಾರು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಆದ್ರೂ ಸರ್ ಕ್ವಶನ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ. ಈ ಕಡೆ ಬಂದ್ರೆ ನ್ಯಾಂಡಹಳ್ಳಿ ಸಗ್ನಾಳ್ ಬರುತ್ತೆ, ಈ ಸೈಡ್ ತೋರಿಸಿ ನಾಗರಬಾವಿ ಸರ್ಕಲ್ ಬರುತ್ತೆ, ಮಧ್ಯಭಾಗ ಸರ್ವಿಸ್ ರೋಡ್. ಅದಲ್ಲದೆ ನಿಮಗೆ ಈಸಿ ಇನ್ನೂ ಬೇಕಂದ್ರೆ ಗೂಗಲ್ ಅಲ್ಲಿ ಬರೇ ಭಾರತ್ ಕಾರ್ಸ್ ನಾಗರಬಾವಿ ಅಂತ ಟೈಪ್ ಮಾಡಿ 100% ಗೂಗಲ್ ಅಲ್ಲಿ ಮ್ಯಾಪ್ ಬಂದ್ಬಿಡುತ್ತೆ. ಹಾಗೆ ನಿಮ್ಗೆ ಎಲ್ಲ ಮೇನ್ ರೋಡ್ ಅಲ್ಲೇ ಇದೆ. ಇನ್ನು ಏನು ಹೆಚ್ಚಿಗೆ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಹಬ್ಬ ಮಾಡ್ತಿದ್ದೀರಾ, ಹಬ್ಬ ಜೊತೆಗೆ ಜಾತ್ರೆ ಮಾಡ್ತೀರಾ, ಬನ್ನಿ ಸರ್. ಹಾಗೆ ಫಸ್ಟ್ ಗಾಡಿ ಹೋಗೋದಾದ್ರೆ ತುಂಬಾ ಜಾತ್ರೆ ಮಾಡ್ತಿದ್ದೀರಾ ಸರ್. ಡೆಲ್ಲಿಗೆ ಏನಕ್ಕೆ ಹೋಗ್ಬೇಕು? ಭಾರತ್ ಕಾರ್ಸ್ ಅಲ್ಲಿ ಯೂಸ್ಡ್ ಕಾರ್ಸ್ ಗಳ ಜಾತ್ರೆ ಅಂತ ಹೇಳ್ತಿದ್ದೀರಾ? ಖಂಡಿತ. ಅಂಡ್ ಪ್ರೈಸಿಂಗ್ ಅಲ್ಲಿ ಸರ್? ಸರ್ ಪ್ರೈಸಿಂಗ್ ಶಾಕ್ ಆಗ್ಬೇಕು ಸರ್. ಇದಕ್ಕಿಂತ ಮುಂಚೆ ಹಿಂದೂ ಕೊಟ್ಟಿದ್ದೀನಿ ನಿಮ್ದೇ ಚಾನಲ್ ಕಡೆಯಿಂದ. ಶಾಕ್ ಇಂದ ಶಾಕ್ ಕೊಟ್ಟಾಗಿದೆ, ಆದ್ರೂ ಇನ್ನೊಂದ್ಸತಿ ಕೊಡೋಣ ಅಂತ ಟ್ರೈ ಮಾಡಿದೀನಿ ಸರ್. ಓಕೆ, ಈಗ ಶಾಕ್ ಆಗ್ಬೇಕು ಗಾಡಿ ಪ್ರೈಸ್ ಕೇಳಿದ್ರೆ. ಗಾಡಿ ಹೋಗೋದಾದ್ರೆ ಸರ್ ಏನ್ ಹಾಗೆ ಆಗ್ತೀರಾ? 2012 ಮಾಡಲು 7 ಸೀಟರ್ XUV 500 W8 ವರ್ಷನ್ ಬರೀ 5,30,000 ರೂಪಾಯಿ ಕೊಡ್ತೀನಿ ಸರ್. 5,30,000? 5,30,000 ರೂಪಾಯಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಡಸ್ಟರ್ ವಿತ್ ಮ್ಯಾಗ್ವಿಲ್ ಗಾಡಿ, ಡೆಲ್ಲಿ ಪಾಸಿಂಗ್ ಸರ್. ಡೆಲ್ಲಿ ಪಾಸಿಂಗ್. ನೀವು ಡೆಲ್ಲಿಗೆ ಹೋಗೋದ್ರು ಆ ರೇಟಿಗೆ ಕೊಡಲ್ಲ ಸರ್, ಆ ರೇಟಿಗೆ ಇಲ್ಲೇ ಕೊಡ್ತೀನಿ ಸರ್. ಡೆಲ್ಲಿ ಏನ್ ಹೋಗ್ತೀರಾ? ಇಲ್ಲೇ ಬನ್ನಿ, ಜಾತ್ರೆ ಅಂತ ಹೇಳಿದೀನಲ್ಲ, ಕೊಡ್ತೀನಿ, ಜಾತ್ರೆ ರೇಟಲ್ಲಿ ಕೊಡ್ತೀನಿ, ಬನ್ನಿ. ಓಕೆ, ಸೂಪರ್. ಅಂಡ್ ಗಾಡಿ ಮಾತ್ರ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ 85 PS ಸರ್. ಇದು 110 PS. 110 PS ಡೀಸೆಲ್ ವೇರಿಯಂಟ್. ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಡೆಲ್ಲಿ ಪಾಸಿಂಗ್ ವಿತ್ ಕರ್ನಾಟಕ ಮಾಡೋದ್ರೆ ಏನ್ ಪ್ರೈಸಿಂಗ್ ಕೊಡ್ತೀರಾ ಸರ್? ಸರ್ ಡೆಲ್ಲಿ ಪಾಸಿಂಗ್ ಹೇಳ್ಬಿಡ್ತೀನಿ, ಜನರಿಗೆ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗ್ತಾರೆ. ರೇಟ್ ಹೇಳಿದ್ರೆ ಡೆಲ್ಲಿ ರೇಟ್ ನಿಮಗೆ 2,95,000 ಕೊಡ್ತೀನಿ ಸರ್. 2,95,000ಕ್ಕೆ ಖಂಡಿತ ಕೊಡ್ತೀನಿ, ವಿತ್ NOC. ಖಂಡಿತ. ಓಕೆ, ಹಾಗೆ ನೋಡಬಹುದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ, 110 PS ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ಎರ್ಟಿಗಾ. ತುಂಬಾ ಜನ ಕೇಳ್ತಾರೆ ಎರ್ಟಿಗಾಗಳು ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಆಗಿದೆ, 2020 ಮಾಡಲು, ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡೆಡ್, ತುಂಬಾ ಕ್ಲಾಸ್ ಕಂಡೀಷನ್. ಓಡಿರೋದು ಎಷ್ಟಾಗಿರುತ್ತೆ ಸರ್ ಅಂದಾಜು? 40,000 ಅಷ್ಟೇ, 40,000 ಇಂದ 30,000 ರೂಪಾಯಿ ಅಷ್ಟೇ ಓಡಿರುತ್ತೆ ಗಾಡಿ. ನೋಡಬಹುದು ನಿಮ್ಗೆ ಪೆಟ್ರೋಲ್ ಡೀಸೆಲ್ ಅಂತ ಸರ್? ಪೆಟ್ರೋಲ್ ಡೀಸೆಲ್ ನಿಮ್ಗೆ ನೋಡಬಹುದು. ಇಂಟೀರಿಯರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನಿಮ್ಗೆ. ಗಾಡಿ ಮಾತ್ರ ಎಲ್ಲೂ ಡೆಂಟು ಖರ್ಚು ಬರೋದಿಲ್ಲ. ಅಂಡ್ ಎರ್ಟಿಗಾ ತುಂಬಾ ಜನ ಕೇಳ್ತಾರೆ ಸರ್, ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಬಟನ್ ಸ್ಟಾರ್ಟ್ ಅದೊಂದು ಮಿಸ್ ಮಾಡ್ಕೊಂಡಿದ್ದೀರಾ. ಬಟನ್ ಸ್ಟಾರ್ಟ್ ವೆಹಿಕಲ್ ನಿಮಗೆ 11 ಲಕ್ಷ ಕೊಡ್ತೀನಿ ಸರ್. 11 ಲಕ್ಷಕ್ಕೆ ಖಂಡಿತ. ಡೌನ್ ಪೇಮೆಂಟ್ ಹೋಗೋದಾದ್ರೆ ಸರ್ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು, ಸ್ವಂತ ಮನೆ ಅಥವಾ ಸ್ಯಾಲರಿಡ್ ಅಥವಾ IT ರಿಟರ್ನ್ 3 ಇಷ್ಟರಲ್ಲಿ ಒಂದಿದ್ರೆ ಸಾಕು ಸರ್. 1 ಲಕ್ಷ 2 ಲಕ್ಷ ತಗೊಂಡ್ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹಾಗೆ ಸರ್, ಇನ್ನು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ, ಕಮ್ಮಿ ರೇಟ್ ಅಲ್ಲಿ ನೋಡೋರಿಗೆ ಫೋರ್ಡ್ ಫಿಯೆಸ್ ತಗೊಂಡಿರೋದು. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ಬಿಕಾಸ್ ಇವಾಗಲೇ ಹಾಕಿದಾರೆ, ಲೆದರ್ ಅಲ್ಲ, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಓಡಿರೋದು 95,000 ಆಗಿರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿರುತ್ತೆ ಸರ್. ಯಾವ ಮಾಡಲು?
ಸರ್ ಆಫ್ಟರ್ ಮಾರ್ಕೆಟ್ ಹಾ. ಬರೀ ಇಂಟೀರಿಯರ್ ಗೆ ಖರ್ಚೆ 35 ಇಂದ 40,000 ಖರ್ಚಾಗಿದೆ ಈ ಗಾಡಿಗೆ. ಓಕೆ ಆ ಕಂಡೀಷನ್ ಗಾಡಿ ಇದೆ. 2007 ಮಾಡಲು 1,85,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ. ಬರೀ ಇಂಟೀರಿಯರ್ ಟಚ್ ಸ್ಕ್ರೀನ್ ಆಫ್ಟರ್ ಮಾರ್ಕೆಟ್ ಎಲ್ಲ ಕೆಲಸ ಆಗಿದೆಲ್ಲ, ಅದೇ ಹೆಚ್ಚು ಕಮ್ಮಿ 50,000 ರೂಪಾಯಿ ಖರ್ಚಾಗಿದೆ ಗಾಡಿಗೆ. ಓಕೆ ಪ್ರೈಸಿಂಗ್ ಸರ್ ಗಾಡಿಗೆ ಸರ್ 1,85,000 ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಗಾಡಿ ಕ್ಲಾಸ್ ಕಂಡೀಷನ್ ನೋಡಿದ್ರೆ ಕಸ್ಟಮರ್ ಖುಷಿ ಆಗ್ಬೇಕು, ಆ ರೀತಿ ಗಾಡಿ ಇದೆ. ಹಾಗೆ ಸರ್ ಇದು ಬೇಡ ನಮ್ಗೆ ಮಾರುತಿಯಲ್ಲಿ ರಿಡ್ಜ್ ಹೋಗೋದಾದ್ರೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ 12 ಮಾಡಲಿದ್ದು ವಿಡಿ ಆಪ್ಷನ್ ಟಚ್ ಸ್ಕ್ರೀನ್ ಸಹ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಎಲ್ಲ ಫಿಟ್ಟಿಂಗ್ ಆಗಿದೆ. ಇಂಟೀರಿಯರ್ ನೋಡಬಹುದು ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ ವೆಲ್ ಮೇಂಟೈನ್ ಆಗಿದೆ ಇಂಟೀರಿಯರ್. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಏನ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ ಇದು ಒಂದು 3,40,000 ಕೊಡ್ತೀನಿ ಸರ್. 3,40,000 40,000 ಕೊಡ್ತೀನಿ ಸರ್. 40,000ಗೆ ವಿಡಿಐ ಡೀಸೆಲ್ ವೇರಿಯಂಟ್. ಹಾಗೆ ಸಿಎಲ್ ನೋಡೋರಿಗೆ ಚವರ್ಲೆಟ್ ಗಾಡಿ ಮಾತ್ರ ಚವರ್ಲೆಟ್ ಅಲ್ಲಿ ಒಂದ್ ಸ್ವಲ್ಪ ಪ್ರೈಸ್ ಯಾವ ತರ ಇದೆ ಸರ್ ಪ್ರೈಸ್ ಇದು? ಸರ್ ಪ್ರೈಸ್ ಬಗ್ಗೆ ಇರ್ಲಿ ಸರ್, ಫಸ್ಟ್ ನಮ್ಮ ಶೋರೂಮ್ ಅಲ್ಲಿ ಒಂದು ಕ್ವಾಲಿಟಿ ಅಂತ ಇದೆ. ನನ್ ಕ್ವಾಲಿಟಿಗೆ ನನ್ ಗಾಡಿಗೆ 10,000 ರೂಪಾಯಿ ಜಾಸ್ತಿ ಅಂದ್ರೆ ಹೆಚ್ಚಿಗೆ ಕೊಡಕ್ಕೂ ತೊಂದರೆ ಪಡಲ್ಲ. ಕಸ್ಟಮರ್ಸ್ ಬಂದ ನೋಡಿದ್ರೆ ಗೊತ್ತಿದೆ ಹೆಂಗಿದೆ ಟೆಸ್ಟ್ ಅಂತ ಹೇಳಿ. ನೋಡ್ಕೊಂಡ್ಬಿಡಿ, ಇಂಟೀರಿಯರ್ ಎಲ್ಲ ತೋರಿಸ್ಕೊಂಡ್ಬಿಡಿ. ಗಾಡಿ ಸೂಪರ್ ಟೆಸ್ಟ್ ಅಲ್ಲಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಖಂಡಿತ ಆಫ್ಟರ್ ಮಾರ್ಕೆಟ್ ಆಗಿದೆ ಸರ್ ಅದನ್ನು. ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ಎಲ್ಲ ಸಖತ್ತಾಗಿದೆ. ಸಿಎಲ್ ನೋಡೋರಿಗೆ ವಿತ್ ABS ಬರುತ್ತೆ ನಿಮ್ಗೆ. ಓಡಿರೋದು ಅಂದಾಜು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಅದು ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಅಷ್ಟೇ 50,000 60,000 ಅಷ್ಟೇ ಇರುತ್ತೆ. ಯಾವುದೇ ಲೆಕ್ಕಕ್ಕೆ ಜಾಸ್ತಿ ಓಡಿ ಕಮ್ಮಿ ಇದೆ ಮಾಡಕ್ಕೆಲ್ಲ ಎಲ್ಲ ಅಷ್ಟೇ. 1,00,000 ಒಳಗಡೆ ಅನ್ಕೊಳ್ಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ನಂದು. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಆಗಿದೆ 2,30,000 ಕೊಡ್ತೀನಿ ಸರ್. 2,30,000 ಕೊಡ್ತೀನಿ. 30,000ಕ್ಕೆ ಖಂಡಿತ. ಪ್ರೈಸಿಂಗ್ ಹೇಳ್ತಿದ್ರಾ ಸರ್? ಸರ್ ಪ್ರೈಸಿಂಗ್ ಮುಂಚೆ ನೀವು ಕ್ವಾಲಿಟಿ ತಿಳ್ಕೊಂಡ್ಬಿಡಿ. 2006 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು ಗಾಡಿ 1,20,000 ರೂಪಾಯಿ ಕೊಡ್ತೀನಿ ಹೋಗಿ. 1,20,000 ರೂಪಾಯಿಗೆ FC ಇನ್ಸೂರೆನ್ಸ್ ರನ್ನಿಂಗ್ ಇರೋದ್ ಗಾಡಿ ಜಿಂಕ್ 2006 ಮಾಡಲು 1,20,000 ಕೊಡ್ತೀನಿ ಹೋಗಿ. ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಎಸ್ ಸರ್. ಹಾಗೆ ವಿತ್ ಸನ್ ರೂಫ್ ನೋಡೋರ್ಗು ಒಂದು ಗಾಡಿ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಸೂಪರ್ ಲಕ್ಸುರಿ ಗಾಡಿ. ಸಣ್ಣ ದುಡ್ಡಲ್ಲಿ ಲಕ್ಸುರಿ ಗಾಡಿ ಬೇಕಂದ್ರೆ ಭಾರತ್ ಕಾರ್ಸ್ ಬನ್ನಿ, ಬಜೆಟ್ ಆ ರೇಟಿಗೆ ಕೊಡ್ತೀನಿ ಸರ್. ಈ ಗಾಡಿ ತಗೊಂಡು ಅಂಬಾನಿ ಮದುವೆ ಹೋಗ್ಬೋದಾ ಸರ್? ಖಂಡಿತ ಮುಗಿದೋಗಿದೆ. ಅಲ್ಲ ಈ ಗಾಡಿಯಲ್ಲಿ ಸುತ್ತಾಡಿದ್ರೆ ನನಗೆ ಗಾಳಿ ಆಗ್ಬೇಕು ನಿನಗೆ ಗಾಳಿ ಆಗ್ಬೇಕು ಅನ್ಕೊಂಡಿರ್ಬೇಕು, ಆತರ ಮಾತಾಡಿಬೇಕು. ಆ ತರ ಇದೆ ಟೆಸ್ಟ್ ಗಾಡಿ. ಓಕೆ ಗಾಡಿ ನೋಡಬಹುದು ವೆಲ್ ಮೇಂಟೈನ್ ಆಗಿದೆ. ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂಡ್ ವಿತ್ ಸನ್ ರೂಫ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಅಂದಾಜು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಇದು ಅಷ್ಟೇ 70,000-75,000 ರೀಡ್ ಆಗಿದೆ. ಸಿಂಗಲ್ ಓನರ್ 11 ಮಾಡಲು. ಪ್ರೈಸಿಂಗ್ ಬಂದು ನಿಮಗೆ 4,70,000 ಹೇಳ್ತಾ ಇದ್ದೀನಿ. ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಗಾಡಿ ಟೆಸ್ಟ್ ಇದೆ, ಬಂದು ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಡೆಂಟಲ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಏನಿಲ್ಲ. ಲಕ್ಸುರಿ ಫೀಲ್ ಮಾಡ್ತೀರಾ ಈ ಗಾಡಿ ಅಂತ ತೊಗೊಂಡ್ರೆ. ಇನ್ನೊಂದು ಚಿಕ್ಕ ಗಾಡಿ ಅಂತ ಹೇಳ್ತಿದ್ದೀರಾ ಸರ್, ಅಲ್ಲಿಗಿಂತ 1,20,000 ಕೊಟ್ರೆ ಅದಕ್ಕಿಂತ ಕಮ್ಮಿ ನೋಡೋರ್ಗೆ ಯಾವ ಗಾಡಿ ಇದೆ ಸರ್? ಸರ್ ನಾನು ಹೇಳ್ತಿದ್ದೀನಲ್ಲ 13-14 ಮಾಡಲು. ಎಷ್ಟು 13-14 ಮಾಡಲು ನಿಮಗೆ ಕೇಳ್ದಿರ ಸ್ಟ್ರೇಟ್ ಕೊಡ್ತೀನಿ. ಬಟ್ ಇದ್ರಲ್ಲಿ ಚರ್ಚೆ ಚೌಕಾಸಿ ಅಂತ ಯಾವುದೇ ರೀತಿ ಕಾಲ್ ಮಾಡಬೇಡಿ ದಯಬೇಡಿ. ಈ ಕೊಡೋದ್ ಪ್ರೈಸಿಂಗ್ ಇಂತ ಇನ್ನೂ ಕಮ್ಮಿ ಕೊಡಕ್ಕಾಗಲ್ಲ ಸರ್. ಸೆಕೆಂಡ್ ಓನರ್ 2013-14 ಇದೆ. ತುಂಬಾ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಚೆನ್ನಾಗಿದೆ. ಫೈನಲ್ ಪ್ರೈಸ್ ನೋ ನೆಗೋಷಿಯಬಲ್. ಬಂದ್ರೆ ಇದೇ ಪ್ರೈಸ್ ಆಗ್ಬೇಕು ಸರ್, ನೆಗೋಷಿಯಬಲ್ ಕೊಡಕೋಬೇಡಿ. ಪ್ರೈಸ್ ಹೇಳ್ಬಿಡಿ. ಹೇಳ್ತೀರಾ? ಒಂದ್ ಕೆಲಸ ಮಾಡಿ ಸರ್, 70,000 ಕೊಡ್ರಿ ಸಾಕು. 70,000ಕ್ಕೆ 70,000 ಕೊಡ್ತೀನಿ. ಇದೇ ಫೈನಲ್ ಪ್ರೈಸ್? 100% ನೆಗೋಷಿಯಬಲ್. ಯಾವುದೇ ಕಾರಣ ಕೇಳಬೇಡಿ, ಹಂಗಾಗಿ ಕಾಲು ಮಾಡಬೇಡಿ. ಓಕೆ 70 ಅಂದ್ರೆ ಬನ್ನಿ. ಹಾಗೆ ಇನ್ನೊಂದು ಡಿಮಾಂಡೆಡ್ ಈಕೋ ಮತ್ತೆ ಒಮಿನಿಗಳು ತುಂಬಾ ಡಿಮಾಂಡ್ ಇರೋದು ಸರ್. ಈಕೋ ಇರೋದು ಹೇಳಿ ಸರ್. 18 ಮಾಡಲಿದ್ದು ಸಿಂಗಲ್ ಓನರ್ ಬರೀ 36,000 ಹೊಡಿದೆ ಸರ್. ಬರೀ 36,000 ಅಷ್ಟೇ ಹೊಡಿದೆ. ಸಿಂಗಲ್ ಓನರ್. ಮೇಲ್ಗಡೆ ಒಂದು ಕ್ಯಾರಿಯರ್ ಹಾಕಿದಾರೆ ನೋಡಬಹುದು ನಿಮ್ಗೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಬೆಂಗಳೂರು ಪಾಸಿಂಗ್ ಆಗಿರೋದು. ಟೈರ್ ಕಂಡೀಷನ್ ಇನ್ನೂ ಮಾರ್ಕ್ ಹೋಗಿಲ್ಲ ಟೈರ್ದು, ತೋರಿಸ್ತಿದ್ದೀನಿ. ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ಡ್. ಸಿಂಗಲ್ ಓನರ್. ಬರೀ ಲೆಸ್ ಡ್ರಿವನ್ ಗಾಡಿಗೆ ಓಡಿರೋದು. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಪ್ರೈಸ್ ಬಂದು ನಿಮಗೆ ಒಂದು 4,40,000 ಕೊಟ್ಬಿಡ್ತೀನಿ ಸರ್. ನೆಗೋಷಿಯಬಲ್ ಮಾಡಿ ಒಂಚೂರು ಹೆಚ್ಚು ಕಮ್ಮಿ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಸೀಟ್ ಲಕ್ಸುರಿ ಆಗಿ ಫಿಟ್ಟಿಂಗ್ ಆಗಿದೆ, ತೋರಿಸಿಲ್ಲ ಇಂಟೀರಿಯರ್. ನೀವು ಗಾಡಿ ಮಾತ್ರ ವೆಲ್ ಮೇಂಟೈನ್ ಅದೇ ಹೇಳಿದ್ನಲ್ಲ. ಓಕೆ ನೋಡಬಹುದು ಇಂಟೀರಿಯರ್ ಮಾತ್ರ ರೇರ್ ಸೈಡ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು. ಹಾಗೆ ಮತ್ತೊಂದು ಗಾಡಿ ಇರೋದು ಸರ್, ಚವರ್ಲೆಟ್ ಬೀಟ್. ಸೊ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ 12 ಮಾಡಲು ಸೆಕೆಂಡ್ ಓನರ್ ಆಗಿದೆ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಮತ್ತೆ ಜಯನಗರ ಟಾಪ್ ಎಂಡ್ ಗಾಡಿ ನೋಡೋದೇ ಬೇಕಾಗಿಲ್ಲ, ಆ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಇಂಟೀರಿಯರ್ ನೋಡಬಹುದು ನಿಮ್ಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ವಿತ್ ಇಯರ್ ಬ್ಯಾಗ್ ಕೂಡ ಆಡ್ ಆನ್ ಆಗುತ್ತೆ ನಿಮ್ಗೆ. ಬ್ಯಾಕ್ ಪ್ರೊಫೈಲ್ ಹೋಗೋದಾದ್ರೆ ಡೀಸೆಲ್ ವೇರಿಯಂಟ್. ಮೈಲೇಜ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೀ ಒಂದು 2,30,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 2,30,000. ಒಂದು ಸ್ಕ್ರಾಚ್ ಒಂದು ಡೆಂಟಲ್ ಇಲ್ಲ ಗಾಡಿ ಮೇಲೆ. ಸ್ಕ್ರಾಚ್ ಇಲ್ಲ, ಆ ಕಂಡೀಷನ್ ಇದೆ ಗಾಡಿ. ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಟಾಟಾ ಬ್ರ್ಯಾಂಡ್ ಅಲ್ಲಿ ನೋಡೋದಾದ್ರೆ ಹೇಳಿ ಸರ್. ಇಂಡಿಗಾ ವಿಸ್ತಾ 2009 ಮಾಡಲು. ಇದು ಇನ್ನೊಂದು ಸ್ಪೆಷಲ್ ಏನಿದೆ ಅಂದ್ರೆ
ಫ್ರೆಶ್ ಆಗಿ 1 ವಾರ ಆಗಿದೆ. ಇನ್ಸೂರೆನ್ಸ್ ಫ್ರೆಶ್ ಇನ್ಸೂರೆನ್ಸ್ ಜೊತೆಗೆ ನಿಮಗೆ ಬರೀ 1,65,000 ರೂಪಾಯಿಗೆ 2009 ಮಾಡಲ್ ಗಾಡಿ ಕೊಡ್ತೀನಿ. 1,65,000 ಕೊಡ್ತೀನಿ. ಓಕೆ, 1,65,000ಕ್ಕೆ ನಿಮಗೆ ಎಫ್ಸಿ ಇನ್ಸೂರೆನ್ಸ್ ಮಾಡಿಸ್ಬೇಕಂದ್ರೆ 20,000 ರೂಪಾಯಿ ಕಾಸ್ ಬೇಕು ಸರ್. ಹೌದಾ? ಫ್ರೆಶ್ ಆಗಿದೆ, 1 ವೀಕ್ ಆಗಿದೆ ಅಷ್ಟೇ. ಸರ್ ಹಾಗೆ ನೆಕ್ಸ್ಟ್ ಗಾಡಿ ಹೋಂಡಾ i20 ನಾ? ಹಾ ಸರ್, ಹೇಳಿ ಸರ್. i20 2011 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಆಸ್ತಾ ಡೀಸೆಲ್ ವೇರಿಯಂಟ್ ನಿಮ್ಗೆ ಆಸ್ತಾ ಗಾಡಿ, ಡೀಸೆಲ್ ಮೈಲೇಜ್ ಆರಾಮಾಗಿ 20 ಮೇಲೆನೆ ಬರುತ್ತೆ. ಓಡಿರೋದು ಅಂದಾಜು ಎಷ್ಟಾಗಿರೋದು ಸರ್? 70-75 ಸರ್. 70-75. ಓಕೆ, ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? ಇದೊಂದು 3,20,000 ಬಂದ್ರೆ ಕೊಡ್ತೀನಿ. 3,20,000. 3,20,000 ಗೆ ಆಸ್ತಾ ಗಾಡಿ ಸಿಗ್ತಿರೋದು. ಫುಲ್ಲಿ ಟಾಪ್ ಅಂಡ್, ಇದ್ರಲ್ಲಿ ಎಲ್ಲಾ ಫೀಚರ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲಾನು ಆಡ್ ಆನ್ ಆಗುತ್ತೆ. 41 ಪಾಸಿಂಗ್ ನನಗೆ ಗೊತ್ತಿಲ್ಲ, ಕೆಳಗಡೆ ಕಮೆಂಟ್ ಹಾಕಿ ಯಾವ ಏರಿಯಾ ಅಂತ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಪೋಲೋ ಸರ್. ಪೋಲೋ 2016 ಮಾಡಲ್ ಪೋಲೋ ಸರ್. GT ಐಲೈನ್ ಸರ್. ಇದು ಐಲೈನ್ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ವಿತ್ ಮ್ಯಾಗ್ವೆಲ್ ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಅಂಡ್ ಒಳಗಡೆ ನೋಡಬಹುದು ನಿಮ್ಗೆ ಲೆದರ್ ಎಲ್ಲ ಚೆನ್ನಾಗಿದೆ. ಓಕೆ, ಓಡಿರೋದು ಅಂದಾಜು ಸರ್ ಇದು? ಸರ್ ಅದೇ 70,000. ಹೌದು. ಓಕೆ, ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆನ್ ಆಗುತ್ತೆ. ಸರ್ ಪೆಟ್ರೋಲ್ ಅಂದ್ರೆ ಡೀಸೆಲ್ ಅಂದ್ರೆ? ಸರ್ ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಪ್ರೈಸಿಂಗ್ ಸರ್ 6,10,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. ಒಂದು ಫೈನಲ್ ಹೇಳಿ ಸರ್. ಒಂದು 6 ಲಕ್ಷ ಅನ್ಕೊಳ್ಳಿ. 6 ಲಕ್ಷ ಖಂಡಿತ ಕಸ್ಟಮರ್ ಮುಂದೆ ಬಂದು ಇಷ್ಟ ಮಾಡ್ಲಿ ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್ ಗಾಡಿ ಅಷ್ಟೇ. ಹೈಲೈನ್ ಗಾಡಿ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ವೇರಿಯಂಟ್ ಓಲ್ಡ್ ಶಾಗನ್ ತಗೋಬೇಕಂದ್ರೆ ಡೀಸೆಲ್ ತಗೋಬೇಕು, ಬಿಕಾಸ್ ಮೈಲೇಜ್ ಸಖತ್ತಾಗಿ ಬರುತ್ತೆ. ಅಂಡ್ ಮೈಲೇಜ್ ನೋಡಬಹುದು, ಇದು ಟೈರ್ ಕಂಡೀಷನ್ ಮ್ಯಾಗ್ವೆಲ್ ಎಲ್ಲ ನೋಡಬಹುದು. ಓಡಿರೋದು ಅಂದಾಜು ಸರ್ ಇದು 60 ಓಡಿದೆ ಸರ್. ಇದು ಪ್ರೈಸಿಂಗ್ ಸರ್ ಇದು ಬಂದು ನಿಮಗೆ ಒಂದು 5,20,000 ಹೇಳ್ತೀನಿ ಸರ್. ಒಂದು ಫೈನಲ್ ಹೇಳೋದಾದ್ರೆ ಒಂದು 5 ಲಕ್ಷ ಬಂದ್ರೆ ನೆಗೋಷಿಯೇಟ್ ಸರ್. 5 ಲಕ್ಷ ನಾಟ್ ನೆಗೋಷಿಯೇಟ್ ಸರ್. ನಾಟ್ ನೆಗೋಷಿಯೇಟ್ 5 ಲಕ್ಷ ಸರ್. ವೆಲ್ ಇಸ್ಟಿಲ್ 2007 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಇದು ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಗಾಡಿ ಸಣ್ಣ ಗಾಡಿ, ಓಲ್ಡ್ ಗಾಡಿ ಆದ್ರೂ ಟೆಸ್ಟ್ ಮಾತ್ರ ಶೋರೂಮ್ ಅಂತ ಲೆಕ್ಕಾಗಿದೆ ಸರ್. ಗಾಡಿ ನೋಡಬಹುದು, ಟೈರ್ ಕಂಡೀಷನ್ ನಿಮ್ಗೆ ತಗೊಂಡ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಗೆ ಇಂಟೀರಿಯರ್ ಹೋಗೋದಾದ್ರೆ ವೆಲ್ ಮೇಂಟೈನ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಎಷ್ಟಿಲ್ಲ ನೋಡೋರಿಗೆ ಒಂದು ಕಮ್ಮಿ ಪ್ರೈಸ್ ಅಲ್ಲಿ. ಸರ್ ಪ್ರೈಸ್ ಏನ್ ಹೇಳ್ತಿದ್ರ ಸರ್? 1,60,000 ರೂಪಾಯಿ ಸರ್. 1,50,000 ಸರ್. 1,50,000 ಆಗಲ್ಲ, 55 ಅಂತ ಖಂಡಿತ ಕೊಡೋಣ. ಗಾಡಿ ಮುಂದೆ ಬಂದು ನೋಡ್ಬಿಟ್ರೆ ಇದು ಖಂಡಿತ ಕಸ್ಟಮರ್ ಖುದ್ದಾಗಿ ಕನ್ವಿನ್ಸ್ ಆಗ್ತಾನೆ ಸರ್. ಹೌದಾ? ಆ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಓಕೆ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಆಮೇಲೆ ನೋಡಿ ಅಂತ. ಖಂಡಿತ. ನೆಕ್ಸ್ಟ್ ಗಾಡಿ ಸರ್ ಇಯಾನ್ 2012 ಮಾಡಲ್ ಇಯಾನ್. ಇದು ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಇದು ಗಾಡಿ ಮಾತ್ರ ಇದನ್ನು ಅಷ್ಟೇ ಜಿನಿಯನ್ ಕಂಡೀಷನ್. ನಾನು ಹೇಳದ್ ನೋಡಿ, ಆಲ್ಮೋಸ್ಟ್ ನನ್ನ ಗಾಡಿ ಎಲ್ಲ ಶೋರೂಮ್ ಟ್ರ್ಯಾಕ್ ಇರ್ತವೆ. 90% ಶೋರೂಮ್ ಟ್ರ್ಯಾಕ್ ಇರ್ತವೆ. ಯಾವ್ದು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮ್ ನೋಡಿ ಗಾಡಿ. ಪ್ರೈಸಿಂಗ್ ಸರ್ ಇದು ಬಂದು ನಿಮಗೆ 2,20,000 ಸರ್. 2,20,000. ಇನ್ನೊಂದು ಪ್ಲಸ್ ಪಾಯಿಂಟ್ ಇದ್ರಲ್ಲಿ LPG ಫಿಟ್ಟಿಂಗ್ ಇದೆ. ಅಪ್ರೋಲ್ ವಿತ್ ಅಪ್ರೋಲ್ 2 in 1. LPG ಫಿಟ್ಟಿಂಗ್ ಮಾಡ್ಸಕ್ 40,000 ರೂಪಾಯಿ ಖರ್ಚು ಬರುತ್ತೆ ಸರ್. ಅದು ಆಲ್ರೆಡಿ ಫಿಟೆಡ್ ಇದೆ, ಅಪ್ರೋಲ್ ಜೊತೆಗಿದೆ ಸರ್. ಓಕೆ, LPG ದಲ್ಲಿ ಮೈಲೇಜ್ ಏನ್ ಬರುತ್ತೆ ಸರ್? ಸರ್ 30 ಕನ್ಫರ್ಮ್. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ i10. ಸರ್ i10 ಸ್ಪೋರ್ಟ್ಸ್ ಇದು 2010 ಮಾಡಲು ಸರ್. ಇದನ್ನ ಹಾಕಿಸ್ಕೊಡ್ತೀರಾ? ಖಂಡಿತ ಮಾಡಿಸ್ಕೊಡೋಣ. ಓಕೆ, ಹೇಳಿ ಸರ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಸ್ಪೋರ್ಟ್ಸ್. ಇದು ಬರೀ ಇಂಟೀರಿಯರ್ ಇದೆಯಲ್ಲ ಸರ್. ಇದು ಬರೀ ಇಂಟೀರಿಯರ್ ಖರ್ಚು ಇದೆ, ಇಲ್ಲ 40,000 ರೂಪಾಯಿ ಖರ್ಚು ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಬರುತ್ತೆ ನಿಮ್ಗೆ. ಲೆದರ್ ಬರೋದಿಲ್ಲ, ಇಂಟೀರಿಯರ್ ವೆಲ್ ಮೇಂಟೈನ್ಡ್. ಅಂಡ್ ಲಾಂಗ್ ಟ್ರಿಪ್ ಹೋಗೋರಿಗೆ ಇದು ಲೆದರ್ ಬಂದ್ರೆ ಹಿಂದ್ಗಡೆ ಬ್ಯಾಕ್ ಎಲ್ಲ ಒದ್ದೆ ಆಗುತ್ತೆ. ಇದು ಫ್ಯಾಬ್ರಿಕ್. ಲಾಂಗ್ ಟ್ರಿಪ್ ಹೆಂಗ್ ಹೊಡಿಬಹುದು? ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಇದೊಂದು 2,60,000 ಹೇಳ್ತೀನಿ ಸರ್. 2,50,000 ಕೇಳ್ತು. ಮಾಡೋಣ ಬಿಡಿ ಸರ್. ಆಗತ್ತಾ? ಮಾಡೋಣ ಬಿಡಿ. ಹಾಗೆ ಸರ್ ನೆಕ್ಸ್ಟ್ ಮತ್ತೊಂದು ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ಗಾಡಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್. ಇಂಟರ್ಸ್ಟೇಟ್ ವೆಹಿಕಲ್ ತರಿಸ್ತೀರಾ ಜಾಸ್ತಿ ಹೆಂಗೆ ಸರ್? 90% ಲೋಕಲ್ ಇರ್ತಾವೆ ಸರ್. ಓಕೆ, 1-2 ಆ ಕಡೆ ಇರುತ್ತೆ. ಆ ಕಡೆ ಈ ಕಡೆ 1-2 ಇರುತ್ತೆ ಅಷ್ಟೇ. ಅದ್ ಬಿಟ್ಟು ನಾನು ದಿಲ್ಲಿ ವೆಹಿಕಲ್ಸ್ ಮಾರೋದು ಇಲ್ಲ, ಕಸ್ಟಮರ್ಗೆ ಅರ್ಥ ಆಗೋದಿಲ್ಲ. ಅದು ಕ್ಲಿಯರ್ ನಮ್ KA ಪಾಸಿಂಗ್, ಕರ್ನಾಟಕ ಪಾಸಿಂಗ್ ಗಾಡಿನೇ 90% ಮಾಡ್ತೀನಿ ಸರ್ ನಾನು. ಇದ್ಯಾವ್ದು ಸರ್? ಹೊಂಡೈ ಗಿಡ್ಸ್. ಇದು 2009 ಮಾಡಲು ಸೆಕೆಂಡ್ ಓನರ್, 79 ರನ್ನಿಂಗ್ ಆಗಿದೆ ಸರ್. ಇದು ರೈಟ್ ಬಗ್ಗೆ ಮಾತಾಡಿದಾಗ ಅಂದ್ರೆ ಇದು ನಿಮಗೆ ಒಂದು 1,65,000 ರೂಪಾಯಿ ಕೊಡ್ತೀನಿ. ಗಾಡಿ ಕ್ಲಾಸ್ ಕಂಡೀಷನ್, ಒಂದು ಡೆಂಟು ಒಂದು ಸ್ಕ್ರಾಚ್ ಇಲ್ಲ ಅಂತ ನಾನು ಚಾಲೆಂಜ್ ಲೆಕ್ಕ ಹೇಳ್ತೀನಿ ಸರ್. ಇದು ಓಕೆ, ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಬಂದ್ ಮಾತಾಡಿ. ಟೈರ್ ಕಂಡೀಷನ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಹಾಗೆ ಮತ್ತೊಂದು ಸೆಲೆರಿಯೋ ನೋಡೋರಿಗೆ ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್ ಇದು? ಸರ್ ಮ್ಯಾನ್ಯುವಲ್ 2013-14 ಇದು ನಿಮಗೆ. ಇದು ಒಂದು 3,20,000 ರೂಪಾಯಿ ಸೆಕೆಂಡ್ ಓನರ್ ಸರ್ ಗಾಡಿ. ಇದು 3,20,000 ರೂಪಾಯಿ. 13-14 ರಿಜಿಸ್ಟ್ರೇಷನ್. ಓಕೆ, ಓಡಿರೋದು ಅಂದಾಜು ಸರ್? 40,000 ಇದೆ. 40,000 ಬರೀ 40,000. ಹೌದು. ಓಕೆ, ಅದಕ್ಕಿಂತ ಬೇಡ ಇನ್ನೊಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ನೋಡೋರಿಗೆ ಆಲ್ಟೋ ಇರೋದು ಸರ್. ಸರ್ ಆಲ್ಟೋ K10 ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಇದು ಇಂಟೀರಿಯರ್ ಕಸ್ಟ್ ಮಾಡಿಸ್ಕೊಬೇಕಾದ್ರೆ 40,000 ರೂಪಾಯಿ ಹೆಚ್ಚು ಕಮ್ಮಿ ಖರ್ಚು ಬರುತ್ತೆ ಸರ್. ಆ ಕಂಡೀಷನ್ ಇದೆ. ಇಂಟೀರಿಯರ್ ಬಗ್ಗೆ ತೋರಿಸ್ಕೊಳ್ಳಿ ನೀವು.
ಕಸ್ಟಮರ್ ಖುಷಿ ಆಗ್ತಾರೆ ಇಂಟೀರಿಯರ್ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಓಕೆ, ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಬಂದ್ ಮಾತಾಡಿ, ನೀವು ಗಾಡಿ ಇಂಟೀರಿಯರ್ ಎಲ್ಲ ತೋರ್ಸಕ್ ಆಗೋದಿಲ್ಲ, ಎಲ್ಲಾನು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗೇ ಆಗುತ್ತೆ ಭಾರತ್ ಕಾರ್ಸ್ ಅಲ್ಲಿ ಅಂತ ಹೇಳ್ಬೋದು. ಖಂಡಿತ ಮಾಡೇ ಕೊಡ್ತೀನಿ. ನೋಡಿ ಬಂದವರೆಲ್ಲ ಹೇಳಿದ ಸೈಡ್ ಕೊಟ್ಟೋಗಲ್ಲ, ಚರ್ಚೆ ಮಾಡೇ ಮಾಡ್ತಾರೆ. ಖಂಡಿತ ನೆಗೋಷಿಯೇಟ್ ಅಂತ ಇದ್ದೇ ಇರುತ್ತೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 100% ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಪ್ರೈಸಿಂಗ್ ಸರ್ 2,30,000 ರೂಪಾಯಿ ಕೊಡಿ ಸಾಕು, ನೆಗೋಷಿಯಬಲ್ ಮಾಡೋಣ ಬನ್ನಿ. ಹಾಗೆ ನೆಕ್ಸ್ಟ್ ಮತ್ತೊಂದು ರಿಡ್ಜ್ ಇರೋದು ಸರ್, ಬೆಂಗಳೂರು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ತುಂಬಾ ಚೆನ್ನಾಗಿದೆ, ಇದು ಅಷ್ಟೇ ಗುಡ್ ಕಂಡೀಷನ್ ಅಲ್ಲಿ ಇದೆ. ಆಫ್ಟರ್ ಮಾರ್ಕೆಟ್ ಇದಕ್ಕೆ ಸಬ್ ಫಾರ್ ಆಂಪ್ಲಿಫೈಯರ್ ಕೂಡ ಫಿಟ್ಟಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಟಚ್ ಸ್ಕ್ರೀನ್ ಇದೆ. ಇಂಟೀರಿಯರ್ ಕ್ವಶನ್ ಆಗ್ಲಿ ಯಾವುದೇ ರೀತಿ ಯಾವ್ದು ಕಮ್ಮಿ ಇಲ್ಲ ಗಾಡಿಯಲ್ಲಿ. ಗಾಡಿ ಮಾತ್ರ ನೋಡಬಹುದು ವೆಲ್ ಮೇಂಟೈನ್ಡ್, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂದಾಜು ಅಪ್ರಾಕ್ಸಿಮೇಟ್ಲಿ ಓಡಿರೋದು ಒಂದು ಎಷ್ಟಾಗಿರುತ್ತೆ ಸರ್ ಅಂದಾಜು? ಅದು ಕ್ವಶನ್ ತಗ್ಗಾಕ್ ಬಿಡಿ, ಗಾಡಿ ಓಡಿರೋದು ಕಮ್ಮಿನೇ, ಲಕ್ಷ ಒಳಗಡೆನೆ. ಗಾಡಿ ಬಾಡಿ ಲೈನಿಂಗ್ ಇಂಜಿನ್ ಒರಿಜಿನಲ್ ಇದ್ದಿದ್ಯಾ ನೋಡಿ. ಗಾಡಿ ಕಿಲೋಮೀಟರ್ ಅಪ್ ಡೌನ್ ಮಾಡ್ಕೊಂತ ಇರೋದು, ಆ ವ್ಯವಹಾರ ಅಲ್ಲ. ನಮ್ ಗಾಡಿ ರೈಡಿಂಗ್ ಆಗ್ಲಿ, ನಿಮ್ದು ಬಾಡಿ ಲೈನಿಂಗ್ ಆಗ್ಲಿ, ಇಂಜಿನ್ ಆಗ್ಲಿ ಸಖತ್ತಾಗಿರತ್ತೆ, ಒರಿಜಿನಲ್ ಇರುತ್ತೆ. ಪ್ರೈಸಿಂಗ್ ಸರ್ ಒಂದು 4 lakh ಕೊಡ್ತೀನಿ ಸರ್, ಇದು 4 ಲಕ್ಷ. 4 ಲಕ್ಷ ಕೊಡ್ತೀನಿ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಕೊಡ್ತಿದ್ದೀರಾ. ಹೋಂಡಾ ಸಿಟಿ ಅಲ್ಲ ಸರ್, ಹೋಂಡಾ ಅಕಾರ್ಡ್. ತುಂಬಾ ಚೆನ್ನಾಗಿದೆ, ಮ್ಯಾಕ್ವಿಲ್ ಇಂಟೀರಿಯರ್ ಎಲ್ಲ ಕ್ಲೀನ್ ಇದೆ. ಗಾಡಿ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಇದು ಬಡವರು ಖುಷಿ ಆಗ್ಬೇಕು, ಹೇಳ್ತೀನಲ್ಲ, ಬಡವರಿಗೆ ಬಂಗಾರ ಆಗಿರ್ಬೇಕು, ಆ ರೇಟ್ ಕೊಡ್ತೀನಿ. ಪ್ರೈಸಿಂಗ್ ಸರ್ 1,25,000 ಕೊಡಿ ಸರ್. ಮಾಡಲ್ ಸರ್ 2001 ಮಾಡಲ್ ಸರ್, 2004 ಮಾಡಲ್. 2004 1,25,000 ಗಾಡಿ ಕೊಡ್ತೀನಿ ಸರ್. 1,25,000 ಖಂಡಿತ ಕೊಡ್ತೀನಿ. ಹಾಗೆ ವರ್ಣ ಒಂದಿರೋದು ಸರ್, ಇದು 2008 ಮಾಡಲು. ಇದು ನಿಮಗೆ 1,25,000 ಇದನ್ನು ಕೊಡ್ತೀನಿ ನೋಡಿ. 1,20,000ಕ್ಕೆ ವರ್ಣ ಸಿಗ್ತಿರೋದು. 2008 ಮಾಡಲ್. ಓನರ್ ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ಹೌದು. ಹಾಗೆ ಅದಕ್ಕಿಂತ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಇರೋದು ಸರ್. ಸರ್ 2011 ಮಾಡಲಿ, ಇದು ಡೀಸೆಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಟೆಂಟ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಯಾವ್ದೇ ರೀತಿ ಡೆಂಟು ಸ್ಕ್ರಾಚಸ್ ಏನು ಇರಕ್ಕಿಲ್ಲ. ಬರೀ 2,15,000 ಕೊಡ್ತೀನಿ ಸರ್. ಓನರ್ ಸರ್ ಸೆಕೆಂಡ್ ಓನರ್. ಮಾಡಲ್ ಸರ್ 11 ಸರ್. 11 2,15,000 ಖಂಡಿತ. ಓಕೆ, ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ನೋಡ್ರಿಗೆ ಮತ್ತೊಂದು ಆಲ್ಟೋ K10 ಇರೋದು ಸರ್. ಸರ್ 2011 ಮಾಡಲು ಆಲ್ಟೋ K10 ಇದು ಸೆಕೆಂಡ್ ಓನರ್ ಆಗಿದೆ. ನಿಮಗೆ 1,60,000 ಕೊಡ್ತೀನಿ ಸರ್. 1,50,000 ಮಾಡ್ಬಿಡೋಣ ಹೋಗಿ ಸರ್ ಆ ಕಡೆ. ಹೌದಾ? ಓನರ್ ಎಷ್ಟಂತ? ಸೆಕೆಂಡ್ ಓನರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಯೂತ್ ಗೆ ಲಾನ್ಸರ್ ಸರ್. ಲಾಸ್ಟ್ ವಿಡಿಯೋದಲ್ಲಿ ಇತ್ತು ಲಾನ್ಸರ್. ಅದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್, ಮ್ಯಾಕ್ವಿಲ್ ಜೊತೆಗಿದೆ. ತುಂಬಾ ಗ್ಲಾಸ್ ಕಂಡೀಷನ್ ಇದೆ ಗಾಡಿ. ಇದು ಅಷ್ಟೇ, ನಿಮಗೆ ಒಂದು 1,10,000 ಕೊಟ್ಬಿಡೋಣ ಹೋಗಿ ಸರ್. ಡೀಸೆಲ್ ವೇರಿಯಂಟ್ 1 ಲಕ್ಷ ಮಾಡಿ ಸರ್, ಕೊಟ್ಬಿಡೋಣ ಬಿಡಿ ಸರ್. ಅಷ್ಟೇ ತಾನೇ? ಅಷ್ಟೇ. ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡೋಣ ಹೋಗಿ. ಮಾಡಲ್ ಸರ್ 2001 ಮಾಡಲಿ ಇದು. ಓನರ್ FCA ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಓನರ್ 4th ಆಗಿದೆ. 1 ಲಕ್ಷ ಕೊಟ್ಬಿಡೋಣ ಹೋಗಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಮತ್ತೊಂದು ಆಸ್ತಾ ಗಾಡಿ ಇರೋದು, ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್. ಯಾವ ಮಾಡಲ್? ಸರ್ 2016 ಮಾಡಲಿ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಸ್ಟಾರ್ಟ್ 2016 ಮಾಡಲು. ಓನರ್ ಮಾತ್ರ 3 ಆಗಿದ್ದಾವೆ. ರೈಟ್ ಅದೇ ತರ ಕೊಡ್ತೀನಿ ಸರ್. ಓಕೆ, ಓಡಿರೋದು ಅಂದಾಜು ಸರ್ ಇದು? ಸರ್ ಇದೆಲ್ಲ 60-70,000 ಅಷ್ಟೇ ಸರ್. ಪ್ರೈಸಿಂಗ್ ಸರ್ ಇದು ನಿಮಗೆ ಪ್ರೈಸ್ ಅಲ್ಲಿ ಬಂದ್ರೆ ಶಾಕ್ ಆಗ್ಬೇಕು, ಆ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಜಾಸ್ತಿ ಬಾರ್ಗೇನಿಂಗ್ ಅಂತ ಮಾಡಬೇಡಿ, ದಯವಿಟ್ಟು ಜಾಸ್ತಿ ಕಾಲ್ ಮಾಡಬೇಡಿ. 4,85,000 ಕೊಡ್ತೀನಿ ಹೋಗಿ ಸರ್. 4,85,000 ಪುಷ್ ಬಟನ್ ಸ್ಟಾರ್ಟ್. ನಿಮ್ಗೆ ಎಲ್ಲಾ ಫೀಚರ್ಸ್ ಇರೋ ಗಾಡಿ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಮ್ಯಾಗ್ವಿಲ್, ಇನ್ನೇನ್ ಬೇಕು. ಪ್ರೈಸಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಭಾರತ್ ಕಾರ್ಸ್ ಭಾರತ್ ಕಾರ್ಸ್ ಅಲ್ಲಿ ಬಿಟ್ಟು ಇಡೀ ಬೆಂಗಳೂರು ಸುತ್ತಲೂ ಈ ರೇಟ್ ಅಲ್ಲಿ ತರಲ್ಲ ಅಂತ ಚಾಲೆಂಜ್ ಲೆಕ್ಕ ಹೇಳ್ತೀನಿ ಸರ್. ಓಕೆ, ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ನಿಸಾನ್ ಮೈಕ್ರಾ ಸರ್. 2014 ಮಾಡಲು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್, ಯಾವ್ದೇ ರೀತಿ ಡೆಂಟ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಏನು ಇರಕ್ಕಿಲ್ಲ ಗಾಡಿಯಲ್ಲಿ. ಇಂಟೀರಿಯರ್ ಸಹ ತುಂಬಾ ಚೆನ್ನಾಗಿದೆ, ತೋರಿಸ್ಕೊಂಬಿಡಿ ಗಾಡಿ ಫಸ್ಟ್. ಕಸ್ಟಮರ್ ಖುಷಿ ಆಗ್ಬೇಕು, ಆ ತರ ಇದೆ ಗಾಡಿ. ಸೆಕೆಂಡ್ ಓನರ್ 14 ಮಾಡಲು ಸೆಕೆಂಡ್ ಓನರ್ ಸರ್. ರೇರ್ ಸೈಡ್ ನೋಡಬಹುದು, ಅದೆಲ್ಲ ಚೆನ್ನಾಗಿದೆ. ಅಂಡ್ ಪ್ರೈಸಿಂಗ್ ಹೋಗೋದಾರೆ ಏನ್ ಹೇಳ್ತಿದ್ದೀರಾ ಸರ್? ಸರ್ 2,25,000 ಕೊಡಿ ಸರ್ ಸಾಕು. 2,25,000 ಕೊಡಿ ಸಾಕು. ಹಾಗೆ ಬೇಡ ನಮ್ಗೆ ವೆಂಟೋ ಒಂದಿರೋದು ವೋಲ್ಕ್ಸ್ವ್ಯಾಗನ್ ಅಲ್ಲಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ವೆಂಟೋ ಹೋಗೋದಾದ್ರೆ ಸರ್ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಇದು ಜನ ಹುಡುಕ್ತಾ ಇರೋದ್ ಗಾಡಿ. ಇದು ವೆಂಟೋ ಪೋಲೋ ಅಂದ್ರೆ ತುಂಬಾ ಕ್ರೇಜ್ ಅಂತ ಎಲ್ರಿಗೂ ಗೊತ್ತಿದೆ. ಇನ್ನೊಂದ್ಸತಿ ಹೇಳ್ತೀನಿ, ವೆಂಟೋ ಇದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ತುಂಬಾ ಕ್ಲಾಸ್ ಕಂಡೀಷನ್. ಅಂದಾಜು ಎಷ್ಟಾಗಿರುತ್ತೆ ಸರ್ ಇದು? ಸರ್ ಎಲ್ಲ ಅಷ್ಟೇ, ಅಪ್ರೋಚ್ ಅದು ಎಲ್ಲ 1 ಲಕ್ಷ ಒಳಗಡೆನೆ. ಓಕೆ, ಹೈ ಲೈನಾ ಕಂಫರ್ಟ್ ಲೈನಾ? ಹೈ ಲೈನ್ ಸರ್ ಇದು. ಹೈ ಲೈನಾ? ಓಕೆ, ನೋಡಬಹುದು ನೀವು ಮ್ಯಾಗ್ವೆಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ಹೋಗೋದಾರ ವೆಲ್ ಮೇಂಟೈನ್ ಆಗಿರುತ್ತೆ. ನಿಮ್ಗೆ ತೋರಿಸ್ತಿದೀನಿ. ವೆಂಟೋ ನಿಮ್ಗೆ ಒಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಆನ್ ಆಗಿರುತ್ತೆ. ಅಂಡ್ ಹಿಂದ್ಗಡೆ ಲಾಂಗ್ ಡಿಕ್ಕಿ ಬರುತ್ತೆ ವೆಂಟೋದಲ್ಲಿ. ಪೋಲೋದಲ್ಲಿ ಬರೋದಿಲ್ಲ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಬರೀ 4.5 ಲಕ್ಷ ಕೊಡ್ತೀನಿ ಸರ್ ಗಾಡಿ. 4,50,000. 4,50,000 ರೂಪಾಯಿಗೆ ಹೈಲೈನ್ ಗಾಡಿ ವೆಂಟೋ. ಹಾಗೆ ಬೇಡ ಸರ್. ನೆಕ್ಸ್ಟ್ ಮತ್ತೊಂದು ಸೆಲೆರಿಯೋ ಆಟೋಮೆಟಿಕಾ ಸರ್. ಆಟೋಮೆಟಿಕ್ ವೆಹಿಕಲ್ ಇದು, ಸುಮಾರು ಡಿಮ್ಯಾಂಡ್ ಇದೆ ಆಟೋಮೆಟಿಕ್. ಬಹಳ ಕಸ್ಟಮರ್ ಕೇಳ್ತಾ ಇರ್ತಾರೆ, ಇಲ್ದಾಗ ಫೋನ್ ಮಾಡ್ತಾರೆ, ಇದ್ದಾಗ ಕೇಳಲ್ಲ. ಖಂಡಿತ ಈ ಸತಿ ಈ ವಿಡಿಯೋದಲ್ಲಿ ಇದೆ ನಂದು. ನೋಡಿ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಯಾವ ವೇರಿಯಂಟ್ ಸರ್? ಪೆಟ್ರೋಲ್ ವೇರಿಯಂಟ್. ಟೈರ್ ಕಂಡೀಷನ್ ನೋಡಬಹುದು. VX ಸರ್ ಇದು? ಹೌದೌದು. ಓಕೆ, ಅಂಡ್ ಟೈರ್ ಕಂಡೀಷನ್, ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಓಡಿರೋದು ನೀವು ಬಂದ್ ಮಾತಾಡ್ಕೊಳ್ಳಿ. ಹಾಗೆ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ VXI ಆಟೋಮೆಟಿಕ್. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್ ಇದಕ್ಕೆ?
ಸರ್ ಇದು ಬಂದು ನನಗೆ ಒಂದು 3,60,000 ಕೊಡಿ ಸರ್ ಸಾಕು. 3,50,000 ಮಾಡೋಣ ಅಂದ್ರೆ ಬನ್ನಿ ಸರ್.